ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಸಂತೋಷವಿರುವ ದೈವಾನುಗ್ರಹದ ಒಳ್ಳೆಯ ಒಂದು ದಿನವನ್ನು ನಿಮಗಾಗಿ ಹಾರೈಸುತ್ತೇನೆ. ಧಾರಾಳ ವ್ಯಕ್ತಿಗಳು ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆಯಲ್ಲಿ ದೇವರ ವಾಕ್ಯವನ್ನು ಆಲಿಸುತ್ತಿದ್ದಾರೆ. ವಾಕ್ಯದಲ್ಲಿ ತನ್ನನ್ನೇ ತಾನು ಸಮರ್ಪಿಸಿ ಜೀವನದ ಒಂದೊಂದು ನಿಮಿಷದಲ್ಲಿ ಮುಂದೆ ಸಾಗುತ್ತಿದ್ದಾರೆ. ಇದನ್ನು ಸಾಧಾರಣವಾಗಿ ಕಾಣಲು ಸಾಧ್ಯವಿಲ್ಲ. ದೊಡ್ಡ ದೊಡ್ಡ ಅನುಗ್ರಹದ ಬಾಗಿಲಾಗಿದೆ ದೇವರು ನಮಗಾಗಿ ತೆರೆದಿರುವುದು. ಆಮೇನ್. ಈ ಶುಶ್ರೂಷೆ ದೇವರು ಪ್ರೀತಿಸುವ ಶುಶ್ರೂಷೆಯಾಗಿದೆ. ಕಾರಣ ಇದು ಅನೇಕರ ಜೀವನದ ಬೆಳಕಾಗಿ, ನಿರೀಕ್ಷೆಯಾಗಿ, ಅನುಗ್ರಹವಾಗಿ ಬದಲಾಗುತ್ತಿದೆ. ಎಲ್ಲ ಮಹಿಮೆಯು ಮಹತ್ವವು ದೇವರಿಗೆ ಸಲ್ಲಿಸೋಣ. ದೇವರು ನಮಗೆ ಸಹಾಯ ಮಾಡಲಿ, ಅನುಗ್ರಹಿಸಲಿ, ಕೃಪೆಯಿಂದ ತುಂಬಿಸಲಿ ಎಂದು ಪ್ರಾರ್ಥಿಸೋಣ. ಇಂದು ನಾವು ಆಲಿಸುವ ದೇವರ ವಾಕ್ಯ 1 ಥೆಸಲೋನಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 24ನೇ ವಾಕ್ಯ. ನಿಮ್ಮನ್ನು ಕರೆದ ದೇವರು ಇದನ್ನು ಈಡೇರಿಸುವರು, ಏಕೆಂದರೆ ದೇವರು ನಂಬಿಕಸ್ಥರು. ಪ್ರಿಯರೇ, ನಮ್ಮನ್ನು ಕರೆದ ದೇವರು ನಂಬಿಕಸ್ಥರು ಎಂಬುದಾಗಿದೆ ದೇವರ ವಾಕ್ಯದ ಅರ್ಥ. ನಂಬಿಕೆ, ಇದಕ್ಕೆ ಮೋಸ, ವಂಚನೆ ಏನು ಇರುವುದಿಲ್ಲ. ಅದು ನಮಗೆ 100% ವಿಶ್ವಾಸಿಸಬಹುದು. ನನ್ನ ದೇವರು ನಮ್ಮನ್ನು ಬಿಟ್ಟು ಕೊಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ. ನಮಗೆ ಪರಿಚಯ ಇರುವ ಅನೇಕರು ನಂಬಿಕಸ್ಥರಲ್ಲ. ಅದಕ್ಕಾಗಿ ನಮಗೆ ಅನೇಕರ ಮೇಲೆ ಮನಸ್ತಾಪಗಳಿದೆ. ಅನೇಕರು ನಮ್ಮಿಂದ ಸಹ ದೂರವಾಗಿದ್ದಾರೆ. ನಾವು ಅನೇಕರ ಹತ್ತಿರ ನಂಬಿಕೆಯನ್ನು ಉಳಿಸಿಕೊಂಡಿಲ್ಲ. ಮತ್ತೊಂದು ಕಾರ್ಯ ಒಂದು, ಇಲ್ಲಿ ಒಂದು ಸ್ವಭಾವ, ಅಲ್ಲಿ ಒಂದು ಸ್ವಭಾವ. ಅದು ಒಂದು ಮೋಸವಾಗಿದೆ. ಆದರೆ ದೇವರಿಗೆ ನಮ್ಮ ಮೇಲೆ ಇರುವುದು ನಂಬಿಕೆ. ದೇವರು ಅನುಗ್ರಹಿಸುತ್ತಾರೆ ಎಂದರೆ ಖಂಡಿತವಾಗಿಯೂ ಅನುಗ್ರಹಿಸುತ್ತಾರೆ. ನನ್ನನ್ನು ನಿನ್ನನ್ನು ರಕ್ಷಿಸುತ್ತಾರೆ, ಸಹಾಯ ಮಾಡುತ್ತೇನೆ ಎಂದು ದೇವರು ನುಡಿದರೆ ಖಂಡಿತವಾಗಿಯೂ ಸಹಾಯ ಮಾಡುತ್ತಾರೆ. ಮಕ್ಕಳೇ, ನಿಮ್ಮೊಂದಿಗೆ ಹೇಳಲೇ, ದೇವರು ನೀಡುವ ವರಗಳನ್ನು ಕಳೆಯಬೇಡಿ. ಅದನ್ನು ಕಳೆದವರು ನಾಶವಾಗಿ ಹೋಗಿರುತ್ತಾರೆ. ಕೆಲವರಿಗೆ ನಾನಾ ವಿಧದ ವರಪ್ರಸಾದಗಳನ್ನು, ಪ್ರತಿಭೆಗಳನ್ನು ದೇವರು ನೀಡಿರುತ್ತಾರೆ. ಆಡಲು, ಓದಲು, ಪ್ರಸಂಗ ಮಾಡಲು, ಶುಭ ಸಂದೇಶ ಸಾರಲು, ಸೇವೆಯನ್ನು ಮಾಡಲು, ಹೀಗೆ ಅನೇಕ ಪ್ರತಿಭೆಗಳನ್ನು, ವರಪ್ರಸಾದವನ್ನು ನೀಡಿರುತ್ತಾರೆ. ಅದು ದೇವರೇ ನೀಡಿರುತ್ತಾರೆ. ತಂದೆ ತಾಯಿಯನ್ನು ನೋಡುವ ಒಂದು ವರಪ್ರಸಾದವನ್ನು ದೇವರು ನೀಡಿರುತ್ತಾರೆ. ದೇವರು ನೀಡಿದ ವರವನ್ನು ನಾವು ವೃದ್ಧಿಗೊಳಿಸಲು ಶ್ರಮಿಸಬೇಕು. ಅದು ನಮಗೆ ವಿಜಯ ನೀಡುತ್ತದೆ, ಉನ್ನತಕ್ಕೆ ಏರಿಸುತ್ತದೆ, ಲಕ್ಷ್ಯಕ್ಕೆ ತಲುಪಿಸುತ್ತದೆ. ನಮ್ಮ ದೇವರು ನಂಬಿಕಸ್ಥರು. ಒಂದು ದಿನ ಸಹ ನಮ್ಮನ್ನು ತಳ್ಳಿಬಿಡುವ ದೇವರಲ್ಲ. ದೇವರ ವಾಕ್ಯದಲ್ಲಿ ಅದನ್ನು ನುಡಿದಿದ್ದಾರೆ ಅಲ್ಲವೇ? ನಾವು ದೇವರ ಮುಂದೆ ತಾಳ್ಮೆಯಿಂದ ಪ್ರಾರ್ಥಿಸಬೇಕು. ಆಗ ನಮ್ಮ ಪ್ರಾರ್ಥನೆಗೆ ಉತ್ತರ ಲಭಿಸುತ್ತದೆ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನು ಮಾತ್ರವಲ್ಲ, ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ಪ್ರತಿಯೊಂದು ಮಕ್ಕಳಿಗಾಗಿ ಪ್ರಾರ್ಥಿಸಿರಿ. ಪ್ರಿಯರೇ, ಈ ಮುಂಜಾನೆ ನಮಗೆ ಪ್ರಾರ್ಥಿಸೋಣವೇ? ದೇವರೇ, ನೀವು ನಂಬಿಕಸ್ಥ ದೇವರಾಗಿದ್ದೀರಾ. ನಮ್ಮನ್ನು ನೀವು ಯಾವಾಗಲೂ ತಳ್ಳಿ ಬಿಡುವುದಿಲ್ಲ. ಈ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಪಾಲ್ಗೊಳ್ಳುವ ಒಬ್ಬೊಂದು ವ್ಯಕ್ತಿಯನ್ನು ಸಹ ನೀವು ಯಾವಾಗಲೂ ತಳ್ಳಿ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಯಾವುದೇ ಸಮಸ್ಯೆ ಆಗಲಿ ನಿನಗೆ ಬಿಡುಗಡೆಯಾಗುತ್ತದೆ. ಕಾರಣ ದೇವರು ನಂಬಿಕಸ್ಥರಾಗಿದ್ದಾರೆ. ಹಲ್ಲೆಲೂಯಾ. ನನ್ನ ದೇವರು ನಂಬಿಕಸ್ಥರು ಎಂಬ ಮಾತನ್ನು ನಾವು ವಿಶ್ವಾಸಿಸೋಣ. ಪ್ರಿಯರೇ, ನಮ್ಮ ಮಕ್ಕಳ ನಡವಳಿಕೆಗಾಗಿ ಪ್ರಾರ್ಥಿಸೋಣ. ತಂದೆ ತಾಯಿಯರಿಗೆ ಮಕ್ಕಳ ಹತ್ತಿರ ಮಾತನಾಡಲು ಸಹ ಈಗ ಭಯದ ಕಾಲ. ಸ್ವಾಮಿ, ನಮ್ಮ ಮಕ್ಕಳು ನೀವು ಕೊಟ್ಟ ದಾನವಾಗಿದ್ದಾರೆ. ನಮಗೆ ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ಬೇಕಾದ ಕೃಪೆಯನ್ನು ನೀಡಿರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.